ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಯಿತು. ಬಟ್ ಇಲ್ಲಿ ಇನ್ನೂ ಕೂಡ ತುಂಬ ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜನ ಹಣ ಬಂದಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಸುಳ್ಳು ಫೇಕು ಹಣ ಬಂದಿಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. 100% ಹಣ ಬಿಡುಗಡೆ ಆಗಿದೆ. ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿದೆ, ಜೊತೆಗೆ ಇಲ್ಲಿ ಆ ಮೊದಲನೇ ಹಂತದಲ್ಲಿ ಒಂದು 10 ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿರೋದು ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿದೆ. ಅಂತಂದರೆ ಕೇವಲ 10 ಡಿಸ್ಟಿಕ್ಕಿಗೆ ಇವಾಗ ಪ್ರೆಸೆಂಟ್ ನಿನ್ನೆ ಮೊನ್ನೆ ಹಣ ಬಂದಿದೆ. ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಒಂದು 2 ಗಂಟೆ ಸುಮಾರಿಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಯಿತು. ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗಿದೆ. ನೀವು ಕೇಳ್ಬೋದು, ಅವತ್ತು ರಜಾ ಇರುತ್ತಲ್ವಾ, ಹಬ್ಬದ ದಿನ ಹೇಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗೋದಕ್ಕೆ ಯಾವ ರಜಾ ದಿನ ಇರಲಿ, ಯಾವ ಹಬ್ಬ ಇರಲಿ, ಅದೆಲ್ಲ ಲೆಕ್ಕಕ್ಕಿರಲ್ಲ. ಯಾಕಂತಂದರೆ ಇವರು ಒಂದು 2-3 ದಿನ ಹಿಂದೆನೇ ಹಣನ ಬಿಡುಗಡೆ ಮಾಡಿರ್ತಾರೆ. ಅದನ್ನು DBTಗೆ ಹೋಗಿರುತ್ತಲ್ವ. ಸೊ DBTಯಿಂದ ಯಾವಾಗ ಬೇಕಿದ್ರೂ ಕೂಡ, ಅಂದರೆ ಬ್ಯಾಂಕಲ್ಲೂ ಕೂಡ ಆಲ್ರೆಡಿ ಪ್ರೋಸೆಸ್ ಎಲ್ಲ ಆಗೋಗಿರುತ್ತೆ. ಬಟ್ ಹಣ ಬರೋದು ಲೇಟ್ ಆಗಿರುತ್ತೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ RTGS ನೆಫ್ಟ್ ಏನಾದರೂ ಮಾಡಿಸ್ತೀರಾ ಅಂತಂದರೆ ಇವತ್ತು RTGS ನೆಫ್ಟಿಗೆ ಕೊಟ್ಟರೆ ಅದು ಹಣ ಅಕೌಂಟಿಗೆ ಬರೋ ಅಷ್ಟರಲ್ಲಿ 1 ಡೇ 2 ಡೇಸ್, ಒಂದೊಂದ್ಸರಿ 2 ಡೇಸ್ವರೆಗೂ ಕೂಡ ಆಗುತ್ತಲ್ವಾ. ಸೊ ಇದು ಕೂಡ ಅದೇ ರೀತಿಯಾಗಿರುತ್ತೆ. ಇವಾಗ ಹಣನ DBT ಕೊಟ್ಟಿರ್ತಾರೆ, DBTಯಿಂದ 1-2 ಡೇಸ್ವರೆಗೂ ತೊಗೊಳುತ್ತೆ ಅದು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ. ಸೊ ಹಾಗಾಗಿ ಇದಕ್ಕೇನು ಹಬ್ಬ ಆಗಲಿ ಅಥವಾ ರಜಾ ದಿನಗಳಾಗಲಿ ಲೆಕ್ಕ ಇರೋದಿಲ್ಲ. ಯಾವಾಗ ಬೇಕಿದ್ರೂ ಕೂಡ ಹಣ ಬರ್ಬೋದು. ಬಿಡುಗಡೆ ಆಗಿದ್ರೆ ಯಾವಾಗ ಬೇಕಿದ್ರೂ ಕೂಡ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಫೈನಲಿ ಶಿವರಾತ್ರಿ ಹಬ್ಬದ ದಿನ ಒಂದು 2 ಗಂಟೆ ಸುಮಾರಿಗೆ ನನ್ನ ವ್ಯೂವರ್ಸು ಕಮೆಂಟನ್ನು ಮಾಡಿದರು, ಹಣ ಬಂತು ಇವತ್ತು ಶಿವರಾತ್ರಿ ಹಬ್ಬದ ದಿನ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದು 4-5 ಜನ ಕಮೆಂಟನ್ನು ಮಾಡಿದರು. ಅವ್ರ ಜಿಲ್ಲೆಗಳನ್ನು ಕೂಡ ಮೆನ್ಷನ್ ಮಾಡಿದರು. ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ಅರ್ಬನ್ನು, ಮತ್ತು ಚಿಕ್ಕಬಳ್ಳಾಪುರ, ಮತ್ತು ಚಿತ್ರದುರ್ಗ, ಆಮೇಲೆ ದಾವಣಗೆರೆ, ಈ ಕೆಲವೊಂದಿಷ್ಟು ಡಿಸ್ಟಿಕ್ ಅವರು ಕೂಡ ಕಮೆಂಟ್ ಮಾಡಿದರು. ನಮಗೆ ಹಣ ರಿಸೀವ್ ಆಯ್ತು ಇವತ್ತು, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. 2,000 ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದರು. ಅದಾದಮೇಲೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ. ಫೈನಲಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಕಷ್ಟು ಜನ ನಮಗೆ ಇನ್ನೂ ಕೂಡ ಅಂದರೆ ಒಂದು 100% ಕಮೆಂಟಲ್ಲಿ ಒಂದು 60% ಅಷ್ಟು ಫಲಾನುಭವಿಗಳು ಇನ್ನೂ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. 40% ಅಷ್ಟು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ತಿಳಿಸ್ತಾ ಇದ್ದಾರೆ. ಫೈನಲಿ 16ನೇ ಕಂತಿನ ಹಣ ಒಂದು ಬಿಡುಗಡೆ ಆಗಿರೋದು ಅಂತ 100% ನಿಜ. ಆದರೆ ಇಲ್ಲಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಮತ್ತು ಮೊನ್ನೆ ಕೇವಲ ಒಂದು 10 ಜಿಲ್ಲೆಗಳಿಗೆ ಮಾತ್ರನೇ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಅಂದರೆ ಉಳಿದಂಥ ಜಿಲ್ಲೆಗಳಿಗೆಲ್ಲ ಮಾಡಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂತೇನಿಲ್ಲ. ಆಲ್ಮೋಸ್ಟ್ ಇವತ್ತು ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರೋ ಚಾನ್ಸಸ್ಸು ಇದೆ. ನೋಡೋಣ, ಮತ್ತೆ ಏನಾದರೂ ಹೊಸದಾಗಿ ಬೇರೆ ಡಿಸ್ಟಿಕ್ ಅವ್ರು ಕಮೆಂಟ್ ಮಾಡಿದರೆ ತಿಳಿಸ್ಕೊಡ್ತೀನಿ. ಇವಾಗ 10 ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾವುದಂದರೆ ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ಅರ್ಬನ್ನು, ಬೆಂಗಳೂರು ಈಸ್ಟು, ಮತ್ತು ಬೆಂಗಳೂರು ಫುಲ್ ಬೆಂಗಳೂರು ಗ್ರಾಮಾಂತರ, ಆಲ್ಮೋಸ್ಟ್ ಇಡೀ ಬೆಂಗಳೂರು ಪೂರ ಹಣ ಬಂದಿದೆ ಅಂತ ಅನಿಸುತ್ತೆ. ಬೆಂಗಳೂರು ಆಯ್ತು. ಆಮೇಲೆ ಚಿಕ್ಕಬಳ್ಳಾಪುರದವರು ಕೂಡ ಒಂದಿಬ್ಬರು ಕಮೆಂಟ್ ಮಾಡಿದ್ದಾರೆ, ಮತ್ತು ದಾವಣಗೆರೆಯವರು ಕೂಡ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇನ್ನು ಗುಲ್ಬರ್ಗಾದವರು ಅನಿಸುತ್ತೆ, ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ಕೋಲಾರ ಅವರು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಹಾಗೆ ಸುಮಾರು ಒಂದು 10 ಜಿಲ್ಲೆಗಳಿಗೆ ಮಾತ್ರನೇ ಬಂದಿದೆ. ನಾನು ನಿನ್ನೆನೂ ಕೂಡ ವಿಡಿಯೋಸ್ ಮಾಡಿ ತಿಳಿಸಿದ್ದೀನಿ ಎಷ್ಟು ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಹಣ ಬಂದಿದೆ, ಎಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಅಲ್ವಾ. ಇವಾಗ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಮ್ಗೆ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತಿದ್ದೇ ಇರುತ್ತೆ ಪ್ರೋಸೆಸ್ಸು. ಇವತ್ತು ಹಣ ಬಿಡುಗಡೆ ಆಗಿದೆ ಅಂತಂದರೆ ಒಂದೇ ದಿನ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವಾ. ಇವತ್ತು ಸ್ವಲ್ಪ ಜನಕ್ಕೆ, ನಾಳೆ ಸ್ವಲ್ಪ ಜನಕ್ಕೆ, ನಾಡಿದ್ದು ಸ್ವಲ್ಪ ಜನಕ್ಕೆ ಟೈಮ್ ತೊಗೊಳುತ್ತೆ ಅದು ಹಣ ಬರೋ ಅಷ್ಟರಲ್ಲಿ. ಸೊ ನಿಮ್ಮ ಜಿಲ್ಲೆಗೆ ಏನಾದರೂ ಬಿಡುಗಡೆ ಆಗಿದೆ ಅಂದರೆ ನೀವು ಫೈನಲಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಚಿತ್ರದುರ್ಗಕ್ಕೂ ಬಿಡುಗಡೆ ಆಗಿದೆ, ದಾವಣಗೆರೆಗೂ ಕೂಡ ಬಿಡುಗಡೆ ಆಗಿದೆ. ಹಾಗೆ ಮಂಗಳೂರು, ಉತ್ತರ ಕನ್ನಡಕ್ಕೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ತುಂಬ ಜನಕ್ಕೆ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಒಂದು 40% ಅಷ್ಟು ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಒಂದು 40% ಅಷ್ಟು ಫಲಾನುಭವಿಗಳು ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ಯಾರು ನೋಡಿದ್ರು ಕೂಡ ನಮಗಿನ್ನೂ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಹಾಕಿ ಅಂತ ತಿಳಿಸ್ತಾ ಇದ್ದಾರೆ. ಫೈನಲಿ ಹಣ ಬಿಡುಗಡೆ ಆಗಿದೆ, ಎಲ್ಲರಿಗೂ ಕೂಡ ಬರುತ್ತೆ, ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಇವತ್ತೇ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವಾ. ಇವಾಗ ಒಂದು 3-4 ಕಂತಿಂದ ತುಂಬ ಸ್ಪೀಡ್ ಇದೆ ಪ್ರೋಸೆಸ್ಸು. ಬಟ್ ಯಾಕೋ ಈ 16ನೇ ಕಂತಿನ ಹಣ ಮೊನ್ನೆ ಬಿಡುಗಡೆ ಆಯಿತು. ಬಟ್ ಅಟ್ಲೀಸ್ಟ್ ನಿನ್ನೆನಾದರೂ ಕೂಡ ಒಂದು 60-70% ಅಷ್ಟಾದರೂ ಬರಬೇಕಾಗಿತ್ತು. ಬಟ್ ನಿನ್ನೆನೂ ಕೂಡ ತುಂಬ ಜನ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿದ್ದಾರೆ.
ಇವತ್ತು ಉಳಿದಂಥ ಜಿಲ್ಲೆಗಳೇನಿದೆ ಎಲ್ಲ ಜಿಲ್ಲೆಗೂ ಕೂಡ ಇವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವತ್ತು ನಾಳೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕ್ತಾರೆ. ಇಂಥ ಜಿಲ್ಲೆಗೆ, ಇನ್ನು ಉಳಿದಂಥ ಜಿಲ್ಲೆಗೆ ಆ ಡೇಟ್ ಈ ಡೇಟ್ ಅಂತೇನಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಖಂಡಿತವಾಗ್ಲೂ ಬರುತ್ತೆ. ವೆಯ್ಟ್ ಮಾಡೋಣ. ಹೇಳ್ದಾಗೆ ನಿನ್ನೆ ಮೊನ್ನೆ ಒಂದು 10 ಜಿಲ್ಲೆಗಳಿಗೆ ಮಾತ್ರನೇ ಬಂದಿರೋದು. ಇನ್ನೂ ಕೂಡ 21 ಜಿಲ್ಲೆಗಳಿದೆ. 21 ಜಿಲ್ಲೆಗಳಿಗೂ ಕೂಡ ಬಹುಶಃ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ. ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ, ವಿಡಿಯೋ ನೋಡ್ತಿರೋ ಅಂಥವ್ರು ನಿಮಗೆ ಹಣ ಬಂದಿದೆ ಅಂದರೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆನ ಪ್ಲೀಸ್ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಯಾಕಂದರೆ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಹಣ ಬಂದಿಲ್ಲ ಆದ್ರೂ ಕೂಡ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಮಗಿನ್ನೂ ಬಂದಿಲ್ವಲ್ಲ ಅಂತ ಕೇಳಬೇಡಿ, ಬರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಬಿಡುಗಡೆ ಆಗಿದ್ದೀನೇ ಎಲ್ಲರಿಗೂ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಮ ಜಿಲ್ಲೆಗೆ ಏನಾದರೂ ಬಿಡುಗಡೆ ಆಗಿತ್ತು ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಇನ್ನು 16ನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ. ಹೇಳಿದರು 17, 16, 17, 18 3 ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ 2 ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ 1 ಕಂತನ್ನು ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನೀವು. ನಾನು ಪ್ರತಿ ಸರಿನೂ ಕೂಡ ಹೇಳಿದೆ, ಇವರು ಎಷ್ಟು 4 ಅಲ್ಲ 6 ಅಲ್ಲ 8,000 ಅಂದರೆ 4 ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅವರು ಬಿಡುಗಡೆ ಮಾಡೋದಿಲ್ಲ. ಮಾಡೋದೇ 1 ಕಂತು ಫಸ್ಟು. ಅದಾಗ ಒಂದು 3-4 ದಿನದಷ್ಟರಲ್ಲಿ ಇನ್ನೊಂದು ಕಂತು ಮಾಡ್ತಾರೆ. ಬೇಕಿದ್ರೆ ಅದಾದಮೇಲೆ ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ತಾರೆ. ಸೊ ಒಟ್ಟಿಗೆ ಬಿಡುಗಡೆ ಮಾಡಲ್ಲ. ಒಂದೇ ತಿಂಗಳಲ್ಲಿ 4,000 6,000 ಬರಬಹುದು, ಬಟ್ ಒಟ್ಟಿಗೆ ಬರೋದಿಲ್ಲ. ಒಂದು ವಾರ 2,000, ಇನ್ನೊಂದು ವಾರ 2,000, ಇನ್ನೊಂದು 2 ವಾರ ಇನ್ನೊಂದು 2,000 ಈ ಥರ ಬರ್ಬೋದು. ಬಟ್ ಒಂದು ತಿಂಗಳಲ್ಲಿ ಬರುತ್ತೆ, ಒಟ್ಟಿಗೆ ಬರೋದಿಲ್ಲ. ಈಗೂ ಕೂಡ ಅದೇ ರೀತಿಯಾಗಿ ಆಗಿದೆ. ಫೈನಲಿ 1 ಕಂತಿನ ಹಣ ಮಾತ್ರನೇ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಮಾಡಿರೋದ್ರಿಂದ ನಿಜವಾಗ್ಲೂ ಫಲಾನುಭವಿಗಳಿಗೆ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಉಚಿತ ಅಕ್ಕಿ ಹಣನೂ ಕೂಡ ಅಷ್ಟೇ ಅಕ್ಟೋಬರ್ ತಿಂಗಳದ್ದು ಹಣ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಇನ್ನೊಂದು 3-4 ದಿನದಷ್ಟರಲ್ಲಿ ಖಂಡಿತವಾಗ್ಲೂ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. 17ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ. ಅದು ಮಾರ್ಚ್ 4ನೇ ತಾರೀಕು ಅಥವಾ 5ನೇ ತಾರೀಕು ಅಷ್ಟರಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ನೋಡೋಣ. ಇನ್ನೊಂದು 4 ದಿನ ಅಷ್ಟೇ ಉಳಿದಿರೋದು. ಇವತ್ತು 28 ಡೇಟ್ ಆಗಿರೋದು. ಇನ್ನೊಂದು 4 ದಿನ. ಇನ್ನು 4 ದಿನದಲ್ಲಿ ಖಂಡಿತವಾಗ್ಲೂ 17ನೇ ಕಂತಿನ ಹಣನೂ ಕೂಡ ಬರುತ್ತೆ ಅಂತ ಅನಿಸುತ್ತೆ. ಬಹುಶಃ ವೆಯ್ಟ್ ಮಾಡೋಣ. ಸದ್ಯಕ್ಕೆ ಈಗ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಹಣ ಬಂದಿದ್ರೂ ಕೂಡ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ. ಇನ್ನು ಬಂದಿಲ್ಲ ಅಂದ್ರೂ ಕೂಡ ತಿಳಿಸಿ. ನಿಮ್ಮ ಜಿಲ್ಲೆಗೆ ಬಂದಿದ್ದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣದ ಬಗ್ಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.